ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಖಾತೆ ಗೊಂದಲ ಆಗಿದೆ. ಖಾತೆ ಗೊಂದಲದ ಬಗ್ಗೆ ಗೋಪಾಲಯ್ಯ ಪ್ರಸ್ತಾಪ ಮಾಡಿದ್ದಾರೆ. ಗೊಂದಲದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಳೆಯ ಪದ್ಧತಿಯಲ್ಲಿಯೇ ಖಾತೆ ಬಗ್ಗೆ ಡಿಕೆಶಿ ಸುಳಿವು ಕೊಟ್ಟಿದ್ದಾರೆ. ಖಾತೆ ಇಲ್ಲದೇನೆ ಇರುವಂತ 43,000 ಅರ್ಜಿಗಳಿದ್ವು. ಹಣ ಮಾಡುವ ಕೆಲಸ ಆಗ್ತಾ ಇತ್ತು. 31,274 ಅರ್ಜಿಗಳು ವಿಲೇವಾರಿಯಾಗಿದೆ. 6,454 ಅರ್ಜಿ ಬಾಕಿ ಉಳಿದಿದ್ದಾವೆ. ಹಳೆ ಪದ್ಧತಿಯಲ್ಲೇ ಖಾತೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಉದ್ದೇಶ ಈ ಹೊಸ 5 ಗ್ರೇಟರ್ ಬೆಂಗಳೂರು ಆದ್ಮೇಲೆ ಈ ಖಾತೆಗಳು ಸುಮಾರು ಒಟ್ಟು 43,382 ಅರ್ಜಿಗಳು ಖಾತೆ ಇಲ್ಲದೆ ಇತ್ತು. ಜನಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು. ನಮ್ಮ ಕೆಲವೆಲ್ಲ ವಸೂಲಿಗೆ ಜಾಸ್ತಿ ಶುರು ಮಾಡ್ತಿದ್ರು. ಅದು ನನ್ನ ಮಾಹಿತಿಗೆ ಬಂತು. ಸೊ ಅದಕ್ಕೆ ಏನಾದ್ರು ಮಾಡಿ ಜಲ್ದಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡ್ತಾ ಈ ಮಧ್ಯದಲ್ಲಿ ಕೆಲವು ಆಫೀಸರ್ಸ್ ಎಲ್ಲ ಈ ಸರ್ವೆ ವಿಚಾರಕ್ಕೆ ನಾವೆಲ್ಲ ಬಳಸ್ಕೊಳ್ತಾ ಇದ್ದವು. ಸೊ ಅದಕ್ಕೆ ಈಗಾಗಲೇ ಒಟ್ಟು 31,274 ಅರ್ಜಿಗಳು ಈಗಾಗಲೇ ವಿಲೆ ಆಗಿದೆ. 5,648 ತಿರಸ್ಕೃತವಾಗಿದೆ. ಇನ್ನು ಬಾಕಿ ಉಳ್ಕೊಂಡಿರೋದು 6,450. ಸೊ ಈಗ ಕಡಿಮೆ ಆಗಿದೆ. ಈ ಕಡಿಮೆ ಅವಧಿಯಲ್ಲಿ ಸುಮಾರು ಈ ಒಂದು 31,274 ಅರ್ಜಿನ ವಿಲೆಯಾಗಿ ತಿರಸ್ಕರವಾಗಿ ಒಟ್ಟು 5,000, ಇನ್ನು 6,000 ಮಾತ್ರ ಉಳ್ಕೊಂಡಿದೆ. 3ನೇ ತಾರೀಕಿಂದ ಇದನ್ನ ತಿರ್ಗಾ ವಾಪಸ್ಸು ಅದನ್ನ ಹಳೆ ಪದ್ಧತಿಗೆ, ಯಾಕೆಂದ್ರೆ ಇದೆಲ್ಲ ಕಡಿಮೆ ಆಗಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ವಾಪಸ್ ಹಳೆ ಪದ್ಧತಿಗೆ, ಯಾಕಂದ್ರೆ ಕಡಿಮೆ ಇದೆ, ಈಗ ಬರೀ 6,000 ಉಳ್ಕೊಂಡಿದೆ. ಆ ದೃಷ್ಟಿಯಿಂದ ಹಳೆ ಪದ್ಧತಿನ ಈ ಖಾತೆ ಮಾಡ್ಲಿಕ್ಕೆ ವ್ಯವಸ್ಥೆನ ನಾವು ಮಾಡಿದ್ವಿ. ನಮ್ಮ ಸರ್ಕಾರದ